2 ವರ್ಷದಿಂದ ಈ ಗೂಳಿ ತರಬೇಕು ಅಂತ ಭಾರಿ ಆಸೆ ಆಗಿದ್ವಿ. ಹಾ. ತುಂಬಾ ರೇಟ್ ಹೇಳಿದ್ರು. ಹಾ. ಹಂಗಾಗಿ ಮತ್ತೆ ಅವರೇ ಕೊಡ್ತೀವಿ ಅಂತ ಕರೆದಿದ್ರು. ಹಾ. ಹಂಗಾಗಿ ಹೋಗಿ ಮತ್ತೆ ಈ ಗೂಳಿನ ಹಿಡ್ಕೊಂಡ್ ಬಂದ್ವಿ. ಅಲ್ಲಿ ಸುಮಾರು ಒಂದು 60 ಬಹುಮಾನ ಮಾಡಿದೆ ಇಲ್ಲಿ. 60 ಬಹುಮಾನ ಮಾಡಿದೆ ಅಲ್ಲಿ. ನಾವು ಹಿಂಗೆ ಗೂಳಿ ತರಕ್ ಹೋಗಿರ್ತೀವಿ. ಗೂಳಿ ವ್ಯಾಪಾರ ಆದ ತಕ್ಷಣ ಒಂದು ಸಣ್ಣ ಮಗು, ಒಂದು 6-7 ವರ್ಷದ ಒಂದು ಹೆಣ್ಣು ಹುಡುಗಿ, ಹಾ. ಆ ಹುಡುಗಿ ಹೆಸರು ಕಾವೇರಿ ಅಂತ. ಹಾ. ಆ ಹುಡುಗಿ ಗೂಳಿ ಕೊಟ್ಟರು ಅಂತ ಗೊತ್ತಾದ ತಕ್ಷಣ ತುಂಬಾ ಅಳುತ್ತೆ. ಹಾ. ನಮಗೆ ತುಂಬಾ ಬೇಜಾರಾಗಿ ಆ ಹುಡುಗಿ ಇಷ್ಟಕ್ಕೊಂದು ಇದ್ರ ಮೇಲೆ ಪ್ರೀತಿ ಇಟ್ಕೊಂಡಿತ್ತಲ್ಲ ಅಂತೇಳಿ ಆ ಹುಡುಗಿ ಹೆಸರು ಯಾವಾಗಲೂ ನಮ್ಮ ಮನಸ್ಸಾಗಿರ್ಬೇಕು ಅಂತೇಳಿ ಈ ಗೂಳಿ ಸೋನಿಯಾ ಅನ್ನೋ ತೆಗ್ದು ಕಾವೇರಿ ಅನ್ನೋದು ಈ ಗೂಳಿಗೆ ಹೆಸರು ಇಡ್ತೀವಿ. ಅನ್ನ ಕೊಡು ಭೂಮಿನು ಹೊಗಳುತ್ತಿದೆ ನಿನ್ನನ್ನು. ಸ್ನೇಹಿತರೆ ನೋಡಿ, ನಾನು ನಿಮಗೆ ಬಿಳಿಗಿರಿ ಅಂತ ಒಂದು ಪ್ಯೂರ್ ಹಳ್ಳಿಕಾರ ತಳಿಯ ರಾಸುವಿನ ವಿಡಿಯೋ ಮಾಡಿ ತೋರಿಸಿದ್ದೆ. ಅಜ್ಜಂಪುರ ತಾಲೂಕಿನ ಗೊಲ್ದರಳ್ಳಿ ಅಂತ, ಗೊಲ್ದರಳ್ಳಿ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ಇವ್ರ ಮನೆಯಲ್ಲೇ ಬಿಳಿಗಿರಿ ಇದ್ದಿದ್ದು. ನೋಡಿ, ಈಗ ಈ ಬಿಳಿಗಿರಿ ಜಾಗದಲ್ಲಿ ಕಾವೇರಿ ಅಂತ ಒಂದು ಮುದ್ದಾದ ಗೂಳಿ ಇದೆ. ಆ ಗೂಳಿ ಮೈ ಕಟ್ಟಾಗಿರ್ಬೋದು, ಎಲ್ಲ ನೋಡುಗರ ಗಮನ ಸೆಳೆಯುವಂತಿದೆ ಸ್ನೇಹಿತರೆ. ನನಗೆ ಈ ಕಾವೇರಿನ ಗೂಳಿ ನೋಡ್ತಾ ಇದ್ರೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಜೀವನದಿ ಸಿನಿಮಾದ ಕನ್ನಡ ನಾಡಿನ ಜೀವನದಿ ಅಂತೇಳಿ ಒಂದು ಸಾಂಗ್ ನೆನಪಾಗುತ್ತೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ. ನೀವು ನಂಬಲ್ಲ, ಈ ಗೂಳಿ ಸುಮಾರು 60ಕ್ಕಿಂತ ಹೆಚ್ಚು ಬಹುಮಾನ ಗೆದ್ದಿದೆ ಅಂತೆ ಪಾಯಿಂಟ್ ಗಾಡಿಲಿ. ಇವ್ರು ತಂದ ಮೇಲೆ ಇವ್ರ ಮನೇಲಿ 3 ಬಹುಮಾನ ಗೆದ್ದಿದೆ ಸ್ನೇಹಿತರೆ. ನೋಡಿ, ನೀವೇ ನಿಮ್ಮ ಕಣ್ಣಾರೆ ನೋಡ್ತಿದ್ದೀರಾ ಎಂತೆಂಥ ಟ್ರೋಫಿಗಳನ್ನು ಜೋಡಿಸಿದ್ದಾರೆ. ಇವ್ರ ಮನೇಲಿ ಗೆದ್ದಿರೋ ಟ್ರೋಫಿ ಇದು ಸ್ನೇಹಿತರೆ. ಮೊನ್ನೆ ಹೊಸದುರ್ಗ ತಾಲೂಕು ಕೊರಟಗೆರೆ ಗ್ರಾಮದಲ್ಲಿ. ಇದಕ್ಕೆ ಮುಂಚೆ ಬೇರೆ ಹೆಸರಿತ್ತಂತೆ ಸ್ನೇಹಿತರೆ. ಇದಕ್ಕೆ ಕಾವೇರಿ ಅಂತ ಒಂದು ಹೆಸರು ನಾಮಕರಣ ಮಾಡುವುದರ ಹಿಂದೆ ಒಂದು ಕರುಣಾಜನಕ ಕಥೆ ಇದೆ. ಅಂದ್ರೆ ಚಿಕ್ಕ ಹುಡುಗಿ ಕಾರಣ ಅಂತ ಇದಕ್ಕೆ. ಅದೇನಂತ ಅವ್ರ ಬಾಯಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಕಾವೇರಿ ಅಂತ ಈ ಗೂಳಿ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಮತ್ತೊಮ್ಮೆ ನಿಮ್ಮ ಊರಿನ ಹೆಸರು, ನಿಮ್ಮ ರಾಸುವಿನ ಹೆಸರು ಒಂದ್ಸಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಸರ್ ನನ್ನ ಹೆಸರು ಸಚಿನ್. ಸಚಿನ್ ಗೊತ್ತಿದೆ. ಸಚಿನ್ ಬಿಳಿಗಿರಿ ಅಂದ್ರೆ ಇವತ್ತು ಆ ಕಡೆದಾಗೂ ಹೇಳ್ತಾರೆ. ನಾವು ಬೆಳೆದಿರೋದೇ ಬಿಳಿಗಿರಿಯಿಂದ. ನಮ್ದು ಗೊಲ್ದರಳ್ಳಿ. ಬಿಳಿಗಿರಿ ನಮಗೆ ತುಂಬಾ ಹೆಸರು ಮಾಡಿಕೊಟ್ಟಿದೆ. ಅದರಿಂದ ಮತ್ತೆ ಬಿಳಿಗಿರಿಯಿಂದ ತುಂಬ ಹೆಸರಿದೆ ಅಂತ ಮತ್ತೆ ನಾವು ರೇಸ್ ಬಿಡೋದು ಬೇಡ ಅಂತ ಮತ್ತೆ ಕಾವೇರಿಯಿಂದ ಗೂಳಿಯ ತಂದಿದ್ದೀವಿ. ಇದು ಸೌದತ್ತಿ ತಾಲೂಕಿನ ಗೋರ್ಬಾಳು ಅಂತ ಊರು. ಅಲ್ಲಿಂದ ಮತ್ತೆ ಇದನ್ನ ತಂದಿದ್ದೀವಿ. ಓಕೆ ಸರ್, ಸೌದತ್ತಿ ಹತ್ರ ಹುಡ್ಕೊಂಡು ಈ ಗೂಳಿ ಹುಡ್ಕೊಂಡು ಹೋಗಿದ್ದೀರಾ? ನಿಮಗೇನಾದ್ರು ಮುಂಚೆನೆ ಗೊತ್ತಿತ್ತಾ ಈ ಗೂಳಿ? ಇದು ಮುಂಚೆನೆ ಗೊತ್ತಿತ್ತು. 2 ವರ್ಷದಿಂದ ಈ ಗೂಳಿ ತರಬೇಕು ಅಂತ ಭಾರಿ ಆಸೆ ಆಗಿದ್ವಿ. ತುಂಬಾ ರೇಟ್ ಹೇಳಿದ್ರು. ಹಂಗಾಗಿ ಮತ್ತೆ ಅವರೇ ಕೊಡ್ತೀವಿ ಅಂತ ಕರೆದಿದ್ರು. ಹಂಗಾಗಿ ಹೋಗಿ ಮತ್ತೆ ಈ ಗೂಳಿನ ಹಿಡ್ಕೊಂಡ್ ಬಂದ್ವಿ. ಸರ್, ಅಲ್ಲಿ ಏನ್ ರೇಸಲ್ಲಿ ಭಾಗವಹಿಸ್ತಿದ್ದು? ಅಲ್ಲಿ ಸರ್ ಪಾಯಿಂಟ್ ಗಾಡಿ, ಇಷ್ಟು ಇದರಲ್ಲಿ ಫುಟೇಜ್ ಓಡಬೇಕು ಅಂತ ಪಾಯಿಂಟ್ ಗಾಡಿ ಅಲ್ಲಿ ಬೆಳಗಾಂ ಸೈಡ್ ಓಡುತ್ತಲ್ಲ ಆ ತರ. ಅಲ್ಲಿ ಸುಮಾರು ಒಂದು 60 ಬಹುಮಾನ ಮಾಡಿದೆ. 60 ಬಹುಮಾನ ಮಾಡಿದೆ ಅಲ್ಲಿ. ಸರ್, ಅಲ್ಲೆಲ್ಲ ಇದಕ್ಕೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇರ್ಬೇಕಲ್ಲ? ತುಂಬಾ ಫ್ಯಾನ್ಸ್ ಇದಾರೆ ಸರ್ ಇದಕ್ಕೆ. ಇವತ್ತು ತುಂಬಾ ಫೋನ್ ಮಾಡ್ತಾರೆ. ಇವತ್ತು ತುಂಬಾ ಅವ್ರ ಮನೆಯವರಂತೂ ಡೈಲಿ ವಿಡಿಯೋ ಕಾಲ್ ಮಾಡಿ ಇದು ನೋಡ್ತಾನೆ ಇರ್ತಾರೆ. ಹೌದು. ಮತ್ತೆ ಇನ್ನೊಂದು ಕೇಳ್ಪಟ್ವಿ ಸರ್, ಇದಕ್ಕೆ ಕಾವೇರಿ ಅಂತ ಹೆಸರಿಟ್ಟಿದ್ದು ನೀವು. ಇದಕ್ಕಿಂತ ಮುಂಚೆ ಇದ್ರ ಹೆಸರು ಸೋನಿಯಾ ಅಂತ ಹೇಳ್ಪಟ್ಟಿದ್ರಂತೆ. ಸೋನಿಯಾ ಅಂತ. ನಾವು ಹಿಂಗೆ ಗೂಳಿ ತರಕ್ ಹೋಗಿರ್ತೀವಿ. ಗೂಳಿ ವ್ಯಾಪಾರ ಆದ ತಕ್ಷಣ ಒಂದು ಸಣ್ಣ ಮಗು, ಒಂದು 6-7 ವರ್ಷದ ಒಂದು ಹೆಣ್ಣು ಹುಡುಗಿ, ಆ ಹುಡುಗಿ ಹೆಸರು ಕಾವೇರಿ ಅಂತ. ಆ ಹುಡುಗಿ ಗೂಳಿ ಕೊಟ್ಟರು ಅಂತ ಗೊತ್ತಾದ ತಕ್ಷಣ ತುಂಬಾ ಅಳುತ್ತೆ. ನಮಗೆ ತುಂಬಾ ಬೇಜಾರಾಗಿ ಆ ಹುಡುಗಿ ಇಷ್ಟಕ್ಕೊಂದು ಇದ್ರ ಮೇಲೆ ಪ್ರೀತಿ ಇಟ್ಕೊಂಡಿತ್ತಲ್ಲ ಅಂತೇಳಿ ಆ ಹುಡುಗಿ ಹೆಸರು ಯಾವಾಗಲೂ ನಮ್ಮ ಮನಸ್ಸಾಗಿರ್ಬೇಕು ಅಂತೇಳಿ ಈ ಗೂಳಿ ಸೋನಿಯಾ ಅನ್ನೋ ತೆಗ್ದು ಕಾವೇರಿ ಅನ್ನೋದು ಈ ಗೂಳಿಗೆ ಹೆಸರು ಇಡ್ತೀವಿ. ಆ ಹುಡುಗಿ ಹೆಸರು ಇದಕ್ಕೆ ಇಡ್ತೀವಿ. ಓಕೆ ಸ್ನೇಹಿತರೆ, ನೋಡಿ ಇದೇ ಕತೆ. ಅಂದ್ರೆ ಇವ್ರು ಗೂಳಿ ತಗೊಂಬರಕ್ ಹೋದಾಗ ಅವ್ರ ಮನೆ ಆದ ಒಂದು ಪುಟ್ಟ ಹೆಣ್ಮಗು ಈ ಗೂಳಿ ನಮ್ದು ಕೊಡ್ಬೇಡ್ರಿ ಅಂತ ತುಂಬಾ ಅಳುತ್ತಂತೆ. ಆ ಕಣ್ಣೀರಿಟ್ಟ ಕಾರಣ ಇವ್ರು ಅದನ್ನ ನೋಡಕ್ಕಾಗದೆ ಆ ಹುಡುಗಿ ಹೆಸರೇನು ಅಂತ ಕೇಳಿ ಆ ಹುಡುಗಿ ಹೆಸರು ಸದಾ ಎತ್ತಿನ ಮೇಲೆ ಇದ್ರೆ ಆ ಹುಡುಗಿ ಹೆಸರು ಕೂಡ ಎತ್ತಿರೋವರೆಗೂ ಅಜರಾಮರವಾಗಿ ಇರಲಿ ಅಂತೇಳಿ ಆ ಚಿಕ್ಕ ಮಗುನ ಒಂದು ಪ್ರಾಣಿ ಮೇಲಿರೋ ಪ್ರೀತಿಗೆ ಈ ಎತ್ತಿಗೆ ಹೆಸರಿಟ್ಟು ಇವರು ಈ ಊರಿಗೆ ಮರುನಾಮಕರಣ ಮಾಡಿ ಕರ್ಕೊಂಬಂದಿದ್ದಾರೆ ಸ್ನೇಹಿತರೆ. ನೋಡಿ, ಬಂದ್ಮೇಲೆ ಇವ್ರ ಊರಿಗೆ ಸುಮಾರು 3 ತಿಂಗಳಿಗೆ 3 ಬಹುಮಾನ ತಂದು ಕೊಟ್ಟಿದೆ. ಸರ್, ಇಲ್ಲಿ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಯಾವ ತರ ಓಡ್ತಿದೆ? ಸರ್, ಇಲ್ಲಿ ತುಂಬಾ ಚೆನ್ನಾಗಿ ಓಡ್ತಿದೆ ಸರ್. ನಾವು ಒಂದ್ ಕಣ್ಣಿಕಿನ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಓಡ್ತಿದೆ. ಎಲ್ಲ ಏನು ರೇಸಲ್ಲಿ ಏನು ಮಾತಾಡಂಗಿಲ್ಲ ಸರ್. ಎಲ್ಲ ಇವಾಗ ಏನು ಚಾಂಪಿಯನ್ ಎತ್ಕೊಳ್ಳಿ ಅಂತ ಏನಿದಾವೆ ಅವಕ್ಕೆಲ್ಲ ಹೊಡೆದು ಇವತ್ತು ಪ್ರೈಸ್ ಮಾಡ್ತಾ ಇದೆ ಸರ್. ಸರ್, ಇದನ್ನ ಯಾವ ಎತ್ತಿನ ಜೊತೆ ಜಾಸ್ತಿ ನೀವು ಜೋಡಿ ಮಾಡ್ತಾ ಇರೋದು? ಸರ್, ನಾವು ಇದು ಎಲ್ಲ ಎತ್ತಿನ ಜೊತೆಗೆ ಸರ್ ಬಿಳಿಗಿರಿ ಜೊತೆಗೆ ಹಾಕಿದೀವಿ, ತಲೇವಿನ ಜೊತೆಗೆ ಹಾಕಿದೀವಿ, ಸಿಪಾಯಿ ಜೊತೆಗೆ ಹಾಕಿದೀವಿ, ಮಿನಿಯರವತ, ಲೋಕಲ್ ಲೀಡ್ರು, ಇಷ್ಟು ಎತ್ತಿನ ಜೊತೆಗೆ ಹಾಕಿದೀವಿ ಸರ್. ಮತ್ತೆ ಜೊತೆಗೆ ರಾಕಿ ಅಂತ ಒಂದು ಆಂಧ್ರದಿಂದ ತಂದಿದ್ರೆ ಎತ್ತು, ನಮ್ಮ CSP ಪುಟ್ಟರಾಜ್ ಮೊಮ್ಮಗ ಲಿಖಿತ್ ಅಂತ. ಅದರಲ್ಲಿ ಹಾಕಿದ ತಕ್ಷಣ ಫಸ್ಟ್ ಇದು ಅದೇ ಸೆಕೆಂಡ್ ಪ್ರೈಜು ಮೈಸೂರು ಚಾದ್ನಳ್ಳಿ ಅವತ್ತೇ ಹೊಡೆದಿದ್ದು ರಾಕಿ ಅಂತ. ಅದು ಒಂದು ಎತ್ತು ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್. ಕೊರಟಿಕೆರೆಯಲ್ಲಿ ಜೈಸೂರ್ಯನ ಜೊತೆಗೆ 3ನೇ ಬಹುಮಾನ
ಹೊಡ್ಕೊಡುತ್ತೆ ಸರ್. ಸ್ನೇಹಿತರೆ ನೋಡಿ, ಇದೇ ಮೊನ್ನೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೊರಟೀಗೆರೆ ಗ್ರಾಮದಲ್ಲಿ ಜಯಸೂರ್ಯ ಎತ್ತಿನ ಜೊತೆ ಜೋಡಿಯಾಗಿ ಅಟ್ಯಾಕ್ ಜಯಸೂರ್ಯ ಜೊತೆ ಜೋಡಿಯಾಗಿ ನೋಡಿ ಈ 3ನೇ ಬಹುಮಾನವನ್ನ ಗಳಿಸ್ಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಥಮ ಸ್ಥಾನ ತಲುಪಲು ಅದರ ಒಂದು ಪ್ರಯತ್ನ ನಡೀತಿದೆ ಅಲ್ವಾ ಸರ್? ಸರ್ ಹೋಗುತ್ತೆ, ಅದ್ರ ಬಗ್ಗೆ ಏನು ತುಂಬ ರೇಸ್ಗೆ ಹೆಚ್ಚು ತುಂಬ ಚೆನ್ನಾಗಿ ಹೋಗ್ತಿದೆ. ಇನ್ನೂ ಕಲಿತಿದೆ ಸರ್. ನಮ್ಮ ಕಡೆಗೆ ಇದು 6ನೇ ಕಣ 4 ಕಣ ಸೋತಿದ್ದೀವಿ, 2 ಕಣ ಹೊಡೆದಿದ್ದೀವಿ. ಇನ್ನು ರೇಸ್ಗೂ ತುಂಬ ಚೆನ್ನಾಗಿ ಹೋಗ್ತಿದೆ. ಸೋಲು ಗೆಲುವಿನ ಸೋಪಾನ ಅಂತಾರಲ್ಲ, ಅದ್ರ ತರ ರೇಸಲ್ಲಿ ಏನು ಸೋಲು ಗೀಲಿಗೆ ಏನು ಎದುರೋದಿಲ್ಲ. ನಮಗೇನು ಭಾಗವಹಿಸ್ಬೇಕು ಅಷ್ಟೇ ಇಂಪಾರ್ಟೆಂಟ್. ಅದು ನಾವು ಸೋಲುಗಳಿಗೇನು ಎದುರೋದಿಲ್ಲ ಸರ್. 100 ಸತಿ ಸೋದ್ರೂ ನಾವು ಹೊಡಿತೀವಿ ಅನ್ನೋ ಭರವಸೆ ನಮ್ಮಲ್ಲಿದೆ ಸರ್. ಮತ್ತೆ ಇನ್ನೊಂದು, ಇದ್ರನ್ನ ವರ್ಕೌಟ್ ಅಲ್ಲಿ ಆ ಥರ ಮಾಡಿಸ್ತೀರಾ ಸರ್? ಇದಕ್ಕೆ ವರ್ಕೌಟ್ ಅಂದರೆ ತುಂಬ ಈಚ್ ಹೊಡಿಸ್ತೀವಿ. ಬೇಜಾರಾದಾಗ ಟೈರ್ ಇದೆ, ನಮ್ಮ ಹುಡುಗರು ಟೈರ್ ಕಟ್ತಾರೆ. ಚಕ್ಟಿ ಇದೆ ಅಲ್ಲಿ ಬೇಟೆ. ನಮ್ಮೂರಲ್ಲಿ ಇನ್ನೊಂದು ಎತ್ತು ಬೇಟೆಗಾರ ಅಂತ ಕರೆಯಿದೆ, ಅದು ಚಾಂಪಿಯನ್ 12 ಬಹುಮಾನ ಹೊಡೆದಿದೆ. ಅದ್ರ ಜೊತೆಗೆ ಹುಡುಗರು ಬೇಜಾರಾದಾಗ ಚಕ್ಟಿ ಕಟ್ತಾರೆ. ಮತ್ತೆ ಇನ್ನೊಂದು ಸ್ನೇಹಿತರೆ, ಇದಕ್ಕೆ ನೀರ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಇದನ್ನ ಈಜೋಡ್ಸಕ್ ಕರ್ಕೊಂಡು ಹೋದ್ರೆ ಹೊರಗೆ ಕರ್ಕೊಂಡ್ರೆ ದೊಡ್ಡ ಕಷ್ಟದ ವಿಷಯ ಅಂತ ಹೇಳ್ತಾರೆ. ಅದೇ ಸರ್, ನೀರ್ ಕಂಡ್ರೆ ತುಂಬಾ ಇಷ್ಟ. ಇದು ನೀರು ಹಿಡ್ಕೊಂಡು ಹೋಗ್ತಿದ್ದಂಗೆ ಕೆರೆ ಹೊಡಿತು. ಇಡೀ ಕೆರೆ, ನಮ್ಮೂರು ಕೆರೆನೇ ಸುತ್ತಾರ್ಕೊಂಬರುತ್ತೆ ಸರ್. ಅಷ್ಟು ಕೆಪಾಸಿಟಿ ಇದೆ ಈಜು ಹೊಡೆಯಕ್ಕೆ. ಮತ್ತೆ ಇನ್ನೊಂದು, ನಾವು ಕಂಡಂತೆ ಒಂದು ಅದ್ಭುತವಾದ ಎತ್ತರದ ಗೂಳಿ ಅಲ್ವಾ ಸರ್ ಇದು? ಇಡೀ ನಮ್ಮ ರೇಸ್ ಫೀಲ್ಡ್ಗೆ ತುಂಬಾ ಮೈಕಟ್ಟು ಎತ್ತರದ ಗೂಳಿಯಿಂದ ಇದೆ ಸರ್. ನೋಡ್ತಿದ್ದೀರಾ ನೀವೇ ಸ್ನೇಹಿತರೆ, ಯಾರು ಕೂಡ ಈ ಗೂಳಿ ಅಷ್ಟು ಎತ್ತರ ಇಲ್ಲ, ಅಷ್ಟು ಹೈಟ್ ಇದೆ ನೋಡಿ. ತುಂಬಾ ಎತ್ತರ ನಡ ಆಗಿರ್ಬೋದು, ತುಂಬಾ ಎತ್ತರವಾದ ಗೂಳಿ. ಇಂಥ ಒಂದು ಗೂಳಿಗೆ ಎಂತ ಮುಗ್ಧ ಮನಸ್ಸಿದೆ ಅಂದ್ರೆ ನೋಡಿ, ಪುಟಾಣಿ ಮಕ್ಕಳಾದ್ರೂ ಮುಂದೆನೇ ಇದ್ದಾರೆ. ಎಷ್ಟು ಚೆನ್ನಾಗಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದೆ ಎತ್ತು ಅಂದ್ರೆ ಯಾರಿಗೂ ಕೂಡ ಏನು ಮಾಡಲ್ಲ, ಅಷ್ಟು ಸಾಧು ಗೂಳಿ ಅಂತ ಹೇಳ್ಬೋದು ಸರ್. ಇದು ನಿಮ್ಮನೇಲಿ ಬಂದ್ಕಿಂತ ಮುಂಚೆನೆ ಸಾಧುನಾ ಸರ್? ಅಲ್ಲಿ ಒಂದು ಹಿಂಗೆ ತುಂಬಾ 5-6 ಮಕ್ಕಳು ಎಲ್ಲ ಹಿಡ್ಕೊಂಡು ಓಡಾಡಿದ್ದಾರೆ. ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಆಯ್ದು ಕಲ್ತಿದೆ. ಅಂದ್ರೆ ನಮ್ಮ ರೇಸಲ್ಲಿ ತುಂಬಾ ಹೊಡೆಯೋದ್ರಿಂದ ಒಂದು ಸ್ವಲ್ಪ ರ್ಯಾಶ್ ಆಗಿದೆ, ಸ್ವಲ್ಪ ಅಗ್ರೆಸಿವ್ ಆಗುತ್ತೆ. ಮತ್ತೆ ಇನ್ನೊಂದು, ಆ ಕಾವೇರಿ ಅಂತ ಹುಡುಗಿ ಹೆಸರು ಹೇಳಿದ್ರಲ್ಲ, ಆ ಹುಡುಗಿನೂ ಕೂಡ ಇದ್ರ ಮೇಲೆ ಬಿದ್ದು ಇದನ್ನ ತುಂಬಾ ಮುದ್ದಾಗಿ ಕಾಪಾಡ್ಕೊಂತಿರೋ ಅಂತ ವಿಡಿಯೋನು ಕೂಡ ಇದೆ ಸ್ನೇಹಿತರೆ. ಅದು ತುಂಬಾ ವೈರಲ್ ಆಗಿದೆ ವಿಡಿಯೋ, ತುಂಬಾ ಚೆನ್ನಾಗಿದೆ ಅದನ್ನು ಸರ್. ಮತ್ತೆ ಇನ್ನೇನು ಹಾಕ್ತಿದ್ರ ತಿನ್ನಾಕಿದ್ದು ಸ್ನಾಕ್ಸ್ ತರ ಏನೇನು ಕೊಡ್ತಿದ್ದೀರಾ? ಅದೇ ಸಂಜೆ ನಿನ್ನೆ ಉಳ್ಳಿ ಹತ್ತಿಕಾಳು ಶೇಂಗಣ್ಣೆ ಬಿಟ್ಟರೆ ಇನ್ನೇನಿಲ್ಲ ಸರ್. ಅದೇ ಮಾಮೂಲಿ ವಾಕು, ಅದೇ ತಿಂಡಿ ಸರ್. ಅದು ರಾಗಿ ಹುಲ್ ನಾವು ಹೊಸರು ಗಿಸ್ರು ಬಿಡಲ್ಲ. ತುಂಬಾ ನಮ್ದು ಇಲ್ಲೇ ಬವಣೆ ಇದೆ, ರಾಗಿ ಹುಲ್ಲೆ ಸರ್. ಯಾವಾಗಲೂ ಹೊಸರು ಗಿಸ್ರು ನಾವೇನು ಮೇಸಲ್ಲ, ಯಾವಾಗಲೂ ರಾಗಿ ಹುಲ್ಲು ಅಂದ್ರೆ ಹತ್ತಿಕಾಳು ಇವೆಲ್ಲ ಮಾಮೂಲಿ ತಿಂಡಿ ಕೊಡ್ತೀವಿ ಸರ್ ಸಂಜೆ ಟೈಮ್. ಸರ್, ಬಿಳಿಗಿರಿ ನಿಮ್ಮನೇಲಿ ಇತ್ತಲ್ಲ, ಅವಾಗ ಅದಕ್ಕೂ ಇದೇ ತರ ಮೇಂಟೈನ್ ಮಾಡ್ತೀರಾ? ಅದೇ ತರ ಬಿಳಿಗಿರಿಗೆ ಏನು ಮೇಂಟೈನ್ ಮಾಡ್ತಿದ್ವಿ, ಇದಕ್ಕೂ ಹಂಗೆ ಮೇಂಟೈನ್ ಮಾಡ್ತಿದ್ವಿ ಸರ್. ಈಗ ನಿಮ್ಮೂರಿನ ಜನತೆ ಆಗಿರ್ಬೋದು, ಏನು ಈಗ ನಿಮ್ಮೂರಲ್ಲಿ ಪ್ರಥಮ ಬಾರಿಗೆ ರೇಸಲ್ಲಿ ಭಾಗವಹಿಸಿದ್ದು ನೀವೇ ಅಂತ ಅನ್ಸುತ್ತೆ. ಈ ಬಿಳಿಗಿರಿ ತಂದು ಹೆಸರು ಮಾಡಿದ್ದೀರಾ, ಈ ಕಾವೇರಿ ತಂದು ಇದಕ್ಕೂ ಕೂಡ ಒಂದು ಹೆಸರು ಬರ್ತಿದೆ, ಏನ್ ಹೇಳ್ತಾರಲ್ಲ? ಹೌದು ಸರ್, ತುಂಬಾ ಈಗ ನಮ್ಮೂರು ಅಂತ ಕೆಲವರಿಗೆ ಗೊತ್ತಿರಲಿಲ್ಲ. ಮೊನ್ನೆ ಮೈಸೂರು ಗೀಸೂರಾಗೆಲ್ಲ ತುಂಬಾ ಸದ್ ಮಾಡಿದೆ ನಮ್ಮೂರ ಹೆಸರು. ಹಂಗಾಗಿ ತುಂಬಾ ಹೆಮ್ಮೆ ಪಡ್ತಾರೆ ನಮ್ಮೂರು ಜನನವೇ. ನಮಗೂ ತುಂಬಾ ಖುಷಿ ಆಗುತ್ತೆ. ಕೆ ಗೊಲ್ದ್ರಲ್ಲಿ ಏನೋ ಹೆಸರು, ಮೈಸೂರು ಭಾಗದವರೆಗೂ ಹೋದ್ರೆ ಅದು ಎಲ್ಲರೂ ಖುಷಿ ಪಡೋಂಥ ವಿಷಯ. ಹೌದು ಸರ್, ನಮ್ಮೂರಾಗ ಸರ್ ಇದಕ್ಕೆ ಈಗ ಸದ್ಯಕ್ಕೆ ಅಭಿಮಾನಿಗಳು ಯಾವ ಥರ ಇದ್ದಾರೆ ಸರ್? ತುಂಬಾ ಜನ ನಮ್ಮೂರೆಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಎಲ್ಲ ಅಭಿಮಾನಿಗಳು ಹೊರಗಡೆಯಿಂದನೂ ತುಂಬಾ ಅಭಿಮಾನಿಗಳಿದೆ. ಬಿಳಿಗಿರಿಗೆ ಏನು ಸಪೋರ್ಟ್ ಮಾಡ್ತಾರೆ, ಇದಕ್ಕೂ ಹಂಗೆ ಸಪೋರ್ಟ್ ಮಾಡ್ತಾರೆ ಸರ್. ಸರಿ, ಈಗ ಇದಕ್ಕೆ ಸೋನಿಯಾನ ಹೆಸರನ್ನ ಕಾವೇರಿ ಅಂತ ಬದಲಾಯಿಸಿದಾಗ ಆ ಮನೆಯವ್ರು ಏನಾರು ಹೇಳಿದ್ರ? ಇಲ್ಲ ಸರ್, ಅವರು ಏನು ಹೇಳಲಿಲ್ಲ, ಅವರು ಏನು ಮಾತಾಡಲಿಲ್ಲ. ನಾವು ಇಟ್ಟಿದ್ದು ಸರ್. ನಮಗೆ ಇದಕ್ಕೆ ಅಲ್ಲೆಲ್ಲ ಸೋನಿಯಾ ಅಂತಾನೆ ಫಾಲೋವರ್ಸ್ ಅಂತಾನೆ ಸರ್. ಇದ್ರ ಹೆಸರು ಸೋನಿಯಾ ಅಂತಾನೆ. ಆ ಹುಡುಗಿ ತುಂಬಾ ಇದ್ರ ಮೇಲೆ ಪ್ರೀತಿ ಇಟ್ಕೊಂಡಿರೋಗೋಸ್ಕರ ಆ ಹುಡುಗಿ ಹೆಸರು ನಮಗೆ ಯಾವಾಗಲೂ ಮನಸ್ಸಲ್ಲಿ ಇರಬೇಕು ಅನ್ನೋ ಇದಕ್ಕೆ ನಾವು ಇಟ್ಕೊಂಡಿದ್ದು ಸರ್. ಸ್ನೇಹಿತರೆ ನೋಡಿ, ಯಾವ್ದನ್ನೇ ಆಗ್ಲಿ ಒಂದು ವ್ಯಾಪಾರ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಇವರಿಗೂ ಕೂಡ ಅವ್ರಿಗೂ ಏನ್ ಸಂಬಂಧನೇ ಇರಲ್ಲ. ಆದ್ರೆ ಒಂದು ಎತ್ತಿನ ಮೇಲೆ ಚಿಕ್ಕ ಹುಡುಗಿ, ಇವ್ರಿಗೆ ಗೊತ್ತಿಲ್ದಂಗಿರೋ ಒಂದು ಹುಡುಗಿ ಒಂದು ಪ್ರೀತಿ ತೋರಿಸಿ ಆ ಕಣ್ಣೀರ್ ಹಾಕಿದ ಕಾರಣ ಹುಡುಗಿ ಹೆಸರನ್ನೇ ಇದಕ್ಕೆ ಇಟ್ಕೊಂಡ್ ಬಂದಿದ್ದಾರೆ ನೋಡಿ. ಆ ಹುಡುಗಿಯ ಒಂದು ಆರೈಕೆನ ಏನೋ ಈ ಎತ್ತು ಕೂಡ ನಮ್ಮ ಜೋಡಿ ಎತ್ತಿನ ಗಾಡಿ ಆಕಾರದಲ್ಲಿ ಅದೇ ರೀತಿಯಾಗಿ ಭಾಗವಹಿಸಿದೆ. ತುಂಬಾ ಅತ್ಯುತ್ತಮವಾಗಿ ಸಾಕಿದ್ದಾರೆ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸರ್ ನಿಮ್ಮ ಹೆಸರು? ವಿನಯ್ ಅಂತೇಳಿ. ಸರ್, ಇವತ್ತು ನಿಮ್ಮೂರಲ್ಲಿ ಒಳ್ಳೊಳ್ಳೆ ಎತ್ತುಗಳನ್ನ ಕಟ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ನಿಮ್ಮೂರಿನ ಹೆಸರು ಒಂದು ಪರಿಚಯ ಅಂತ ಒಂದು ಸಂದರ್ಭ ಆಲ್ರೆಡಿ ಸೃಷ್ಟಿಯಾಗಿದೆ ರೈತರ ಸಲುವಾಗಿ. ಈ ಎತ್ತು ಕಟ್ಟ ರೈತರೇ ಅಲ್ವಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ವಿಷಯ. ನಾವು ರೇಸಿಗೆ ಹೋದಾಗ ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ಏನಾಯ್ತು, ಎಷ್ಟಾಯ್ತು, ಚೆನ್ನಾಗಿ ಹೋಗ್ತಿದೆ ಬಿಡು. ವಿಡಿಯೋ ಬಂದಾಗೆಲ್ಲ ಹೇಳ್ತಾರೆ, ಚೆನ್ನಾಗಿ ಹೋಗ್ತಿದೆ ಬಿಡು ಅಂತೇಳಿ. ಇದು ಸ್ಟಾರ್ಟಿಂಗ್ ಪ್ರೆಷರ್ ಇರ್ಬೋದು, ಎಂಡಿಂಗ್ ಲೈನ್ ಫಿನಿಶಿಂಗ್ ಇರ್ಬೋದು, ಇದ್ರ ಮುಂದೆ ಯಾವ್ದು ಇಲ್ಲ ಬಿಡ್ರಿ. ಅಷ್ಟು ಚೆನ್ನಾಗಿ ಹೋಗುತ್ತೆ, ಒಂದೇ ಒಂದು ಒದೆ ತಿನ್ನಲ್ಲ. ಮತ್ತೆ ಇದು ಊಡ್ಬೇಕಾದ್ರೆ ಇದ್ರದ್ದೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಎಲ್ಲ ಎತ್ತು ಗಲಾಟೆ ಮಾಡೋದು, ಇದು ಗಲಾಟೆ ಮಾಡಲ್ಲ. ಸಾಧು ನಿಲ್ಸ್ಕೊಂಡಿದ್ದಾಗ ಇದನ್ನ ಹೋಗೋದೇ ಇಲ್ವೇನಪ್ಪ ಅಂತ ಅನ್ಕೋಬೇಕು ಎಲ್ಲರೂ, ಗೊತ್ತಿಲ್ದವ್ರು. ಬಿಟ್ರೆ ಮಾತ್ರ ಬಾವುಟನೇ ನೋಡ್ತಾ ಇರುತ್ತೆ. ಒಂದು ಬಾವುಟ ಹೊಡೆದಿದ್ ಖುಷಿ ಅದ್ರ ಪ್ರೆಷರು ಯಾವ ತಡ್ಕೊಳಲ್ಲ, ಅಷ್ಟು ಪ್ರೆಷರ್ ಮಾಡುತ್ತೆ. ಅದಕ್ಕೆ ಆಲ್ರೆಡಿ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ರೇಸಲ್ಲೇ ಭಾಗವಹಿಸಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಯಾವ್ದೇ ಕಾರಣಕ್ಕೂ ನಾನು ಓಡಿನೇ ಒಂದು ಪ್ರತಿಫಲ ತಂದ್ಕೊಡ್ಬೇಕು ನನ್ನ ಸಾಕುವಂತ ಮಾಲೀಕರಿಗೆ ಅಂತಲ್ವಾ? ಅವರು ಕೊಡ್ಬೇಕಾದ್ರು ಪಾಪ ಅವರು ಹೇಳ್ಕೊಟ್ಟಿದ್ರು.
ಅಣ್ಣ ಇದೇನಿದೆ ನಿಮ್ ಪಿಚ್ಚಿಗೆ ಇದ್ರ ಮುಂದೆ ಯಾವ್ದು ಇಲ್ಲ ಕಾರಣ ಹಂಗೋಗುತ್ತೆ. ನಮಗೇನು ಅಂತಂದ್ರೆ ನಿಮ್ ಕಡೆ ಕೊಟ್ರೆ ಇದು ಚೆನ್ನಾಗಿ ನೋಡ್ಕೊಂತೀರ ನೀವು, ಅದನ್ನ ಬಾರಿ ಇದ್ ಮಾಡಲ್ಲ, ಏನು ಅಯ್ಯೋ ಅನ್ಸಲ್ಲ ಅದನ್ನ, ಅದಕ್ಕೋಸ್ಕರ ನಿಮ್ ಕಡೆ ಕೊಡ್ತಿದೀವಿ. ಅಲ್ಲೇ ಬಾರಿ ಡಿಮ್ಯಾಂಡ್ ಇತ್ತು ಇದಕ್ಕೆ, ಅಲ್ಲೇ ತಾಣಕ್ ಬಾರಿ ಇದ್ ಮಾಡ್ತಿದ್ರು. ಬಟ್ ಅವ್ರು ಅಲ್ಲಿ ಕೊಡಕ್ ಇಷ್ಟ ಪಡ್ಲಿಲ್ಲ. ಇದು ಇಲ್ಲಿದ್ರೆ ಬಾರಿ ಅಯ್ಯೋ ಅನಿಸ್ತಾರೆ, ಅದ್ರ ಮನ್ಸಿಗೆ ಬಾರಿ ನೋವಾಗುತ್ತೆ, ಬಾರಿ ನೋವು ಕೊಡ್ತಾರೆ ಅಂತೇಳಿ ನಮ್ ಕಡೆ ಕೊಟ್ಟಿದ್ದು. ನೀವು ಎಷ್ಟಕ್ಕೆ ತಂದ್ರೆ ಹೇಳ್ತೀರಾ ಸರ್ ಇದು ತಂದು 2.5 ಲಕ್ಷಕ್ಕೆ ತಂದಿದ್ದ ಅಲ್ಲಿಂದ. ಸ್ನೇಹಿತರೆ, ಈ ಎತ್ತಿಗೆ ಅವ್ರೂರಲ್ಲಿ ತುಂಬಾ ಹೆಚ್ಚಿನ ಡಿಮ್ಯಾಂಡ್ ಇತ್ತಂತೆ ಅಲ್ಲಿಯ ರೇಸಲ್ಲಿ ಭಾಗವಹಿಸಕ್ಕೆ. ಆದ್ರೆ ನಮ್ಮ ಕಡೆ ನಡೆಯೋ ರೇಸಲ್ಲಿ ತುಂಬಾ ನೋವುಂಟು ಮಾಡ್ತೀವಿ ನಾವು ಎತ್ತಿಗೆ. ನೀವು ತುಂಬಾ ಚೆನ್ನಾಗಿ ಸಾಕ್ತೀರಾ ನೀವೆಲ್ಲರೂ, ನಿಮ್ಮ ಕಡೆ ಅಷ್ಟೊಂದು ಕಷ್ಟ ಕೊಡಲ್ಲ ನಿಮ್ಮ ರೇಸಿನಲ್ಲಿ ಅಂತೇಳಿ, ಕಮ್ಮಿ ದುಡ್ಡಾದ್ರೂ ಪರವಾಗಿಲ್ಲ ನೀವೇ ತಗೊಂಡೋಗಿ ಅಂತೇಳಿ, ಎತ್ತು ಚೆನ್ನಾಗಿರ್ಲಿ ಅಂತೇಳಿ ಒಂದು ಪ್ರೀತಿಯಿಂದ ಈ ಕಡೆ ಕೊಟ್ಟು ಕಳ್ಸಿರೋ ಅಂತ ರಾಸು ಕಾವೇರಿ.